ಓ ನಮಃ ಶಿವಾಯ ಗುರುದೇವ. ಆಳಂದ ತಾಲೂಕು ಒಳಗೆ ಇರುವಂಥ ಒಂದು ಲಾಡ ಚುಂಚೋಳಿ ಅನ್ನೋ ಗ್ರಾಮದ ಒಳಗೆ ಒಂದು ಐತಿಹಾಸಿಕ ದೇವಸ್ಥಾನ ನಾನು ಇವತ್ತು ತೋರಿಸ್ಲತ್ತೀನಿ. ಯಾವುದು ಅಪ್ಪ ಅಂತ ಹೇಳಿದ್ರೆ ಸಿದ್ದೇಶ್ವರ ದೇವಸ್ಥಾನ ಅಂಥೇಳಿ. ಇದು ಯಾವ ಕಾಲದ ದೇವಸ್ಥಾನ ಆಗಿರ್ಬೋದು ಅಂತ ಹೇಳಿದ್ರೆ, ರಾಮಾಯಣ ರಾವಣ ಸಂಹಾರ ಮಾಡ್ತಾನಲ್ಲ, ಅದು ಆದ ಮ್ಯಾಗ ನಿರ್ಮಾಣ ಆಗಿರುವಂಥ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಇದು ಪೇಂಟಿಂಗ್ ಏನಲ್ಲ ಈ ಕಡೆ ಮಾಡ್ಯಾರಲ್ಲ, ಇದು ಲಿಂಗ ನೋಡ್ತಿರಲ್ಲ, ಇದು ಕೂಡ ಹಳೆಯ ಕಾಲದ ಲಿಂಗ ಅದ. ಆದರೆ ಮೂರ್ತಿ ಎಲ್ಲ ಈ ಕಡೆ ಮಾಡ್ಕೊಂಡಾರ. ಈ ದೇವಸ್ಥಾನ ಒಳಗೆ ಹೋದರ ಪಲ್ಲೆನೇ ಕೂಡ ಎಲ್ಲಿ ನೋಡಿದರ ಕನ್ನಡಿಗಳು ನೋಡ್ಲಕ್ಕ ಕಾಣಿಸ್ತಾವ. ಅಂದ್ರೆ ಭಕ್ತರು ಏನೇನು ಬೇಡಿಕೊಂಡು ಅವರ ಎಲ್ಲ ಆಸೆ ಈಡೇರಬೇಕು ಅಂತ ಹೇಳಿ ಕನ್ನಡಿ ತಂದು ಇಲ್ಲಿ ಹಾಕ್ತಾರಂತ. ಅಂದ್ರೆ ದೇವರಿಗೆ ಕನ್ನಡಿ ಹಾಕ್ತಾರ ಅಂತ ಇದು ಒಂದು ಕಡೆ ಅಲ್ಲ, ಬಹಳಷ್ಟು ಕಡೆ ನಾನು ನೋಡೇನಿ. ಈ ಥರ ಕನ್ನಡಿ ಏರ್ಸಿದ್ದು ಈ ದೇವಸ್ಥಾನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಸುತ್ತಮುತ್ತ ಎಲ್ಲನೂ ಹಳೆಯ ಕಾಲದ ಕೆತ್ತನೆ ಆಗಿರುವಂಥ ಕಂಬಗಳ ಎಲ್ಲ ನೋಡಕ್ಕೆ ಕಾಣಿಸ್ತಾರೆ. ಗೋಪುರ ಭಾಳಷ್ಟು ಸಣ್ಣದು ಇತ್ತು. ಅಂದ್ರೆ ಈ ಕಡೆ ಏನು ಮಾಡ್ಯಾರ, ಒಂದು 5-6 ವರ್ಷ ಹಿಂದೆ ಏನು ಮಾಡ್ಯಾರ ಹೇಳಿದ್ರೆ, ಗುಡಿ ದೊಡ್ಡದ, ಗೋಪುರ ಭಾಳ ಸಣ್ಣದು ಅದ ಅಂತ ಹೇಳಿ ಅದೇ ಗೋಪುರದ ಮೇಲೆ ಇವರು ಹೊಸದು ಗೋಪುರ ಕೂಡ ಕಟ್ಟ್ಯಾರ. ಅಂದ್ರೆ ಎಲ್ಲ ಕಡೆ ಕೂಡ ಎಲ್ಲ ಕಂಬದ ಮೇಲೆ ಪೇಂಟಿಂಗ್ ಮಾಡ್ಯಾರ, ಗೋಲ್ಡನ್ ಕಲರ್ ಅದು. ಬಟ್ ಹಳೆಯ ಕಾಲದ ಗುಡಿ ಗೊತ್ತು ಆಗಲ್ಲ. ಆ ರೀತಿ ಇದು ಮಾಡ್ಯಾರ. ಎಲ್ಲ ಕಡೆ ನೀವು ನೋಡ್ಬೋದು. ಸುತ್ತಮುತ್ತ ಗುಡಿ ಸುತ್ತಮುತ್ತ ನಾನು ಭಾಳಷ್ಟು ಹಳೆಯ ಕಾಲದ ಕೆತ್ತನೆ ಆಗಿರುವಂಥ ಗುರುತು ಕಾಣಿಸ್ತವೆ. ನೀವು ನೋಡಿರ್ಬೋದು, ಪ್ರತಿಯೊಂದು ಲಿಂಗದ ಎದುರು ಬಸವಣ್ಣ ಮೂರ್ತಿ ಇದ್ದೇ ಇರ್ತದೆ. ಇದರ ಅರ್ಥ ಏನು ಅಂದ್ರೆ ಹೇಳಿದ್ರೆ, ಬ್ರಹ್ಮಾಂಡ ಅಧಿಪತಿ ಆದಂಥ ಶಿವವಾಹನ ನಂದಿ ಆಗಿದೆ ಅಂತ ಅಂದ್ರೆ ಸಲುವಾಗಿ ಎಲ್ಲಿ ಹೋದರೂ ಕೂಡ ನಂದಿ ವಾಹನ ಮಾಡಿಕೊಂಡು ಹೋಗ್ತಿದ್ದರು ಅಂತ. ಅದೇ ಕಾರಣದಿಂದ ಅಂತ ಶಿವ ಇದ್ದಲ್ಲಿ ನಂದಿ ಇರ್ತಾನೆ. ಇವತ್ತು ಕೊಟ್ಟಂಥ ಮಾಹಿತಿ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ತುಂಬ ಧನ್ಯವಾದಗಳು. ಶರಣು ಶರಣಾರ್ಥಿ.